ಸಿಎಂ ಸ್ಥಾನಕ್ಕೆ ಬಿಎಸ್ ಯಡಿಯೂರಪ್ಪ ರಾಜೀನಾಮೆ ಕೊಟ್ಟ ಹಿನ್ನೆಲೆಯಲ್ಲಿ ರಮೇಶ್ ಜಾರಕಿಹೊಳಿ ನಿವಾಸಕ್ಕೆ ತೆರಳಿದ್ದಾರೆ ಬಿಎಸ್ವೈ ಆಪ್ತರು. ಸದಾಶಿವನಗರದ ನಿವಾಸದಲ್ಲಿ ಭೇಟಿಯಾಗಿದ್ದಾರೆ ಶಾಸಕರು. ಈಗಾಗಲೇ ಸಿಎಂ ಸ್ಥಾನಕ್ಕೆ ಬಿಎಸ್ ಯಡಿಯೂರಪ್ಪ ರಾಜೀನಾಮೆ ಕೊಟ್ಟ ಹಿನ್ನೆಲೆಯಲ್ಲಿ ಆ ನಂತರ ನಡೀತಾ ಇರುವಂತಹ ಬೆಳವಣಿಗೆಗಳು. ರಮೇಶ್ ಜಾರಕಿಹೊಳಿ ನಿವಾಸಕ್ಕೆ ಬಿಎಸ್ ಯಡಿಯೂರಪ್ಪ ಅವರ ಆಪ್ತರು ತೆರಳಿದ್ದಾರೆ. ಸದಾಶಿವನಗರದ ನಿವಾಸದಲ್ಲಿ ಶಾಸಕರು ಭೇಟಿಯಾಗಿದ್ದಾರೆ. ಶಾಸಕ ರೇಣುಕಾಚಾರ್ಯ, ರಾಜುಗೌಡ ಭೇಟಿಯಾಗಿದ್ದು ಮುಂದಿನ ತಮ್ಮ ರಾಜಕೀಯ ಭವಿಷ್ಯದ ಬಗ್ಗೆ ಕೂಡ ಚರ್ಚೆಯನ್ನ ಮಾಡಿದ್ದಾರೆ. ಮತ್ತೆ ಆಕ್ಟಿವ್ ಆಗ್ತಾರಾ ರಮೇಶ್ ಜಾರಕಿಹೊಳಿ ಅನ್ನುವಂತಹ ಪ್ರಶ್ನೆ ಇದೆ. ಯಾಕಂದ್ರೆ ಈಗಾಗಲೇ ಈ ಎಲ್ಲಾ ಒಂದು ಅಧಿಕಾರ ಬರೋದಕ್ಕೆ ಬಿಜೆಪಿ ಸರ್ಕಾರವನ್ನು ರಚನೆ ಮಾಡೋದಕ್ಕೆ ಪ್ರಮುಖ ಪಾತ್ರವನ್ನ ವಹಿಸಿದಂತವರು ರಮೇಶ್ ಜಾರಕಿಹೊಳಿ ಅವರು. ಸೊ ಈಗ ರಮೇಶ್ ಜಾರಕಿಹೊಳಿ ಅವರು ತಮ್ಮ ಮಂತ್ರಿ ಸ್ಥಾನವನ್ನು ಕಳೆದುಕೊಂಡ್ರೂ ಕೂಡ ಹೈಕಮಾಂಡ್ ಲೆವೆಲ್ ಅಲ್ಲಿ ತನ್ನದೇ ಆದಂತಹ ಒಂದು ಪ್ರಭಾವವನ್ನ ಇಟ್ಕೊಂಡಿದ್ದಾರೆ. ಒಂದು ರೀತಿಯಂತಹ ಆ ಎಫೆಕ್ಟ್ ಆಗಬಹುದು ಅನ್ನುವಂತಹ ಮಾತುಗಳು ಕೂಡ ಇದೆ. ಸೊ ರಮೇಶ್ ಜಾರಕಿಹೊಳಿ ಅವರ ನಿವಾಸಕ್ಕೆ ಬಿಎಸ್ ಯಡಿಯೂರಪ್ಪ ಅವರ ಆಪ್ತರು ಬಂದಿದ್ದಾರೆ. ಅಲ್ಲಿ ಸಮಾಲೋಚನೆಯನ್ನ ಮಾಡ್ತಾ ಇದ್ದಾರೆ. ರೇಣುಕಾಚಾರ್ಯ, ರಾಜುಗೌಡ ಸೇರಿದಂತೆ ಅನೇಕರು ರಮೇಶ್ ಜಾರಕಿಹೊಳಿ ಅವರ ನಿವಾಸಕ್ಕೆ ತೆರಳಿ ತಮ್ಮ ಮುಂದಿನ ಭವಿಷ್ಯ ಏನು ಅನ್ನೋದ್ರ ಬಗ್ಗೆ ಚರ್ಚೆಯನ್ನ ಮಾಡ್ತಿದ್ದಾರೆ. ಜೊತೆಗೆ ರಾಜ್ಯ ರಾಜಕಾರಣದಲ್ಲಿ ಏನೇನು ಆಗಬಹುದು, ಯಾವ ರೀತಿಯಾದಂತಹ ಬೆಳವಣಿಗೆಗಳು ನಡೀಬಹುದು ಅನ್ನೋದ್ರ ಸಂಪೂರ್ಣವಾದಂತಹ ಒಂದು ಸಮಾಲೋಚನೆ, ಚರ್ಚೆ ನಡೆಯುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಅಲ್ಲಿ ಇದೆ. ಸೊ ರಮೇಶ್ ನಿವಾಸಕ್ಕೆ ಬಿಎಸ್ವೈ ಆಪ್ತರು ತೆರಳಿ ತಮ್ಮ ಸ್ಥಾನ ಆಗಿರ್ಬೋದು, ಉಳಿದಂತೆ ಬೇರೆ ಬೇರೆ ರೀತಿಯಾಗಿ ಈಗ ಮಿತ್ರ ಮಂಡಳಿಯಲ್ಲೂ ಕೂಡ ಅವರಿಗೂ ಕೂಡ ಆತಂಕ ಇದೆ. ಅವೆಲ್ಲದರ ಬಗ್ಗೆ ಕೂಡ ಚರ್ಚೆಯನ್ನ ನಡೆಸ್ತಿದ್ದಾರೆ. ಇವೆಲ್ಲದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕೃಷ್ಣ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಕೃಷ್ಣ, ರಾಜೀನಾಮೆಯ ವಿಚಾರದ ನಂತರ ಅನೇಕ ಬೆಳವಣಿಗೆಗಳು ನಡೀತಾ ಇದೆ. ಅಲ್ಲಲ್ಲಿ ಸಾಕಷ್ಟು ಮೀಟಿಂಗ್ಗಳು ಆಗ್ತಾ ಇದೆ. ಅವರವರೇ ಸೇರ್ಕೊಳ್ತಾ ಇರೋದನ್ನ ಕೂಡ ನಾವು ನೋಡ್ತಾ ಇದೀವಿ. ಒಂದ್ ರೀತಿಯಲ್ಲಿ ಎಲ್ಲರಿಗೂ ಕೂಡ ಆತಂಕನೇ, ಏನಪ್ಪಾ ನಮ್ಮ ಪರಿಸ್ಥಿತಿ ಏನು ಅಂತ ಹೇಳಿ. ಈಗ ಮತ್ತೆ ರಮೇಶ್ ಜಾರಕಿಹೊಳಿ ಅವರೇ ಈಗ ಅಖಾಡಕ್ಕೆ ಇಳಿಯುವ ಸಾಧ್ಯತೆಗಳು ಎಷ್ಟರ ಮಟ್ಟಿಗೆ ಕಾಣಿಸ್ತಾ ಇದೆ? ಏನೇನು ಬೆಳವಣಿಗೆಗಳು ಆಗ್ತಾ ಇದೆ? ಖಂಡಿತವಾಗ್ಲೂ ನವಿತಾ, ಈಗ ಪ್ರಮುಖವಾಗಿ ಇಷ್ಟು ದಿನಗಳ ಕಾಲ ಗೋಕಾಕ್ ಸಾವ್ಕಾರ್ ರಮೇಶ್ ಜಾರಕಿಹೊಳಿ ಅವರು ಸೈಲೆಂಟ್ ಆಗಿದ್ರು. ಯಾಕಂದ್ರೆ ಈಗಾಗಲೇ ಯಾವುದೋ ಒಂದು ಪ್ರಕರಣದ ವಿಚಾರವಾಗಿ ಆ ಮಂತ್ರಿಯನ್ನ ಕಳೆದುಕೊಂಡು ಸೈಲೆಂಟ್ ಆಗಿದ್ರು. ಈಗ ಯಾವಾಗ ಯಡಿಯೂರಪ್ಪ ಅವರು ಕೆಳಗಡೆ ಇಳಿದ್ರು ಮುಖ್ಯಮಂತ್ರಿ ಸ್ಥಾನದಿಂದ, ಸ್ವಲ್ಪ ಈಗ ಆಕ್ಟಿವ್ ಆಗಿದ್ದಾರೆ. ಪ್ರಮುಖವಾಗಿ ಈಗಾಗಲೇ ಎಲ್ಲೋ ಒಂದ್ ಕಡೆ ಮುಖ್ಯಮಂತ್ರಿ ಆಡಳಿತದ ಬಗ್ಗೆ ಕೂಡ ರಮೇಶ್ ಜಾರಕಿಹೊಳಿ ಅವರು ಅಸಮಾಧಾನಗೊಂಡಿದ್ರು. ಯಾಕಂದ್ರೆ ತಮ್ಮ ಪ್ರಕರಣದ ವಿಚಾರವಾಗಿ ಎಲ್ಲೋ ಒಂದ್ ಕಡೆ ಇನ್ನೂ ಕೂಡ ಒಂದ್ ರೀತಿ ಕ್ಲೀನ್ ಸಿಕ್ಕಿಲ್ಲ ಅನ್ನುವಂಥದ್ದು, ಆ ಒಂದು ವಿಚಾರವಾಗಿ ಕೂಡ ಒಂದು ಬೇಸರವನ್ನಗೊಂಡಿದ್ರು. ಈಗ ಅಂತಿಮವಾಗಿ ಒಂದು ಸರ್ಕಾರ, ಈಗ ಯಡಿಯೂರಪ್ಪನವರ ಸರ್ಕಾರ ಹೋಗಿದೆ. ಈಗ ಹೊಸದಾಗಿ ಯಾರು ಮುಖ್ಯಮಂತ್ರಿಗಳು ಬರ್ತಾರೆ, ಮುಖ್ಯಮಂತ್ರಿಗಳು ಬಂದ್ರೆ ಯಾವೆಲ್ಲ ರೀತಿಯಾಗಿ ಅವ್ರನ್ನ ಭೇಟಿ ಮಾಡಿ ಯಾವೆಲ್ಲ ಮಾತುಕತೆ ಮಾಡ್ಬೋದು ಅನ್ನೋದ್ರ ಬಗ್ಗೆ ಕೂಡ ರಮೇಶ್ ಜಾರಕಿಹೊಳಿ ಅವರು ತಮ್ಮ ಪ್ರಮುಖವಾಗಿ ಯಡಿಯೂರಪ್ಪ ಅವರ ಆಪ್ತ ಬಣದ ಶಾಸಕರ ಜೊತೆಗೆ ಚರ್ಚೆಯನ್ನ ಮಾಡಿದ್ದಾರೆ. ಅದ್ರ ಜೊತೆಗೆ ಪ್ರಮುಖವಾಗಿ ಇಷ್ಟು ದಿನಗಳ ಕಾಲ ಒಂದ್ ರೀತಿ ಯಡಿಯೂರಪ್ಪನವರ ಪರವಾಗಿ ಬ್ಯಾಟಿಂಗ್ ಅನ್ನ ಮಾಡ್ತಾ ಇದ್ರು. ಪ್ರಮುಖವಾಗಿ ರೇಣುಕಾಚಾರ್ಯ ಆಗಿರ್ಬೋದು, ರಾಜುಗೌಡ್ರ ಆಗಿರ್ಬೋದು. ಆದ್ರೆ ಈಗ ಯಡಿಯೂರಪ್ಪನವರು ಯಾವಾಗ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಡೆ ಇಳಿದ್ರು, ಇವಾಗ ಎಲ್ಲರೂ ಕೂಡ ಸೈಲೆಂಟ್ ಆಗಿರುವಂತದ್ದು, ಇನ್ನೂ ಕೂಡ ಮಾತಾಡ್ತಾ ಇಲ್ಲ. ಅವ್ರಿಗೂ ಕೂಡ ಒಂದ್ ರೀತಿ ಆತಂಕ ಮನೆ ಮಾಡಿದೆ. ಯಾಕಂದ್ರೆ ಇಷ್ಟು ದಿನಗಳ ಕಾಲ ಯಡಿಯೂರಪ್ಪನವರು ಇದ್ದಂತ ಸಂದರ್ಭದಲ್ಲಿ ಯಾವಾಗಾದ್ರೂ ನಮ್ಗೆ ಅಧಿಕಾರ ಸಿಗುತ್ತೆ, ಮತ್ತೆ ಅನುದಾನ ಮತ್ತೆ ಎಲ್ಲವೂ ಕೂಡ ಕಾಲಕ್ಕೆ ಸಿಗ್ತಾ ಇತ್ತು. ಈಗ ಹೊಸದಾಗಿ ಮುಖ್ಯಮಂತ್ರಿ ಆದಂತವ್ರು ಎಲ್ಲಿ ನಮ್ಮನ್ನ ನಿರ್ಲಕ್ಷ್ಯವನ್ನ ಮಾಡ್ತಾರೆ, ಮತ್ತೆ ಅವರಿಂದ ಯಾವ ರೀತಿಯಾಗಿ ನಾವು ಅವ್ರನ್ನ ಏನೋ ಅವ್ರನ್ನ ಮನಸ್ಸನ್ನ ಸೆಳೆದು ಮಂತ್ರಿ ಸ್ಥಾನವನ್ನ ಪಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಕೂಡ ರೇಣುಕಾಚಾರ್ಯ ಆಗಿರ್ಬೋದು ಮತ್ತೆ ರಾಜುಗೌಡ್ರ ಆಗಿರ್ಬೋದು ಇಬ್ರು ಕೂಡ ಚರ್ಚೆಯನ್ನ ಮಾಡಿದ್ದಾರೆ. ಇದ್ರ ಜೊತೆಗೆ ವಲಸಿಗ ಶಾಸಕರು ಏನಿದ್ದಾರೆ, ಮಿತ್ರ ಮಂಡಳಿ ಶಾಸಕರು, ಅವರು ಕೂಡ ಒಂದ್ ರೀತಿ ಬೇಸರಗೊಂಡಿದ್ದಾರೆ. ಹೀಗಾಗಿ ಶೀಘ್ರವೇ ಒಂದ್ ರೀತಿ ರಮೇಶ್ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ಒಂದ್ ಸಭೆಯನ್ನ ಮಾಡಿ ಒಂದಷ್ಟು ನಿರ್ಧಾರಗಳನ್ನ ಮಾಡೋದ್ರ ಮೂಲಕವಾಗಿ ಈಗಾಗಲೇ ರಾಜ್ಯಕ್ಕೆ ಬರ್ತಾ ಇರ್ತಕ್ಕಂತಹ ಅರುಣ್ ಸಿಂಗ್ ಅವರನ್ನ ಭೇಟಿ ಮಾಡಿ ಒಂದಷ್ಟು ನಿರ್ಧಾರಗಳನ್ನ ಅಲ್ಲಿ ಮುಂದೆ ಮಂಡಿಸಿ ಈ ಒಂದು ಬೇಡಿಕೆಗಳ ಬಗ್ಗೆ ಈಡೇರಿಸಿ ಅನ್ನೋ ಬಗ್ಗೆ ಕೂಡ ಒಂದು ಚರ್ಚೆ ಮಾಡುವಂತ ಸಾಧ್ಯತೆ ಇದೆ. ಅಂದ್ರೆ ಈಗ ಯಾವಾಗ ಸರ್ಕಾರ ರಚನೆ ಸಂದರ್ಭದಲ್ಲಿ ರಮೇಶ್ ಜಾರಕಿಹೊಳಿ ಅವರ ಪಾತ್ರವೇ ಬಹಳ ಪ್ರಮುಖವಾದದ್ದು ಅಂತ ಹೇಳಿ ಮತ್ತೆ ಅದೇ ಆಗತ್ತೆ ಅಂತ ಅನ್ಸುತ್ತಾ? ಖಂಡಿತವಾಗ್ಲೂ ನವಿತಾ, ಯಾಕಂದ್ರೆ ಈಗಾಗಲೇ ಯಡಿಯೂರಪ್ಪನವ್ರ ಸರ್ಕಾರ ಹೋಗಿದೆ. ಅಂದ್ರೆ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಈಗ ರಾಜೀನಾಮೆ ಕೊಟ್ಟಿದ್ದಾರೆ. ಆದ್ರೆ ಈಗ ಹೊಸದಾಗಿ ಯಾರು ಬಂದಂತ ಸಂದರ್ಭದಲ್ಲೂ ಕೂಡ ರಮೇಶ್ ಜಾರಕಿಹೊಳಿ ಅವರ ಪಾತ್ರ ಬಹಳ ಮುಖ್ಯವಾಗುತ್ತೆ. ಯಾಕಂದ್ರೆ ಈಗಾಗಲೇ ನೀವು ನೋಡ್ಬೋದು ನವಿತಾ, ಹಿಂದೆ ಮೈತ್ರಿ ಸರ್ಕಾರ ಬಿದ್ದಂತ ಸಂದರ್ಭದಲ್ಲೂ ಕೂಡ ಹೊಸದಾಗಿ ಸರ್ಕಾರ ಮಾಡೋದಕ್ಕೆ ಪ್ರಮುಖವಾದಂತ ಕಾರಣಕರ್ತರೇ ಇದೇ ರಮೇಶ್ ಜಾರಕಿಹೊಳಿ ಅವರು. ಈಗ ಹೊಸದಾಗಿ ಸಿಎಂ ಆದಂತವ್ರಿಗೂ ಕೂಡ ಎಲ್ಲೋ ಒಂದ್ ಕಡೆ ಅವ್ರಿಗೂ ಕೂಡ ಸಪೋರ್ಟ್ ಮಾಡ್ಬೋದು ರಮೇಶ್ ಜಾರಕಿಹೊಳಿ ಅವರು. ಆ ಒಂದು ಕಾರಣಕ್ಕೋಸ್ಕರವಾಗಿ ಯಾರು ಹೊಸ ಸಿಎಂ ಆಗ್ತಾರೆ ಅನ್ನೋದು ಕೂಡ ಈಗ ಕುತೂಹಲ ಮೂಡಿಸಿದೆ. ಆ ಒಂದು ಕಾರಣಕ್ಕೋಸ್ಕರವಾಗಿ ಯಾರು ಸಿಎಂ ಆಗ್ತಾರೆ ಅವ್ರನ್ನ ಒಂದ್ ರೀತಿ ಭೇಟಿ ಮಾಡಿ ಮಾತುಕತೆ ಮಾಡಿ ಮುಂದೆ ಯಾವ ರೀತಿಯಾಗಿ ನಮ್ಮ ಸರ್ಕಾರದಲ್ಲಾಗಿರ್ಬೋದು ಅಧಿಕಾರವನ್ನ ತೆಗೆದುಕೊಳ್ಳುವಂತದ್ದಾಗಿರ್ಬೋದು ಮತ್ತೆ ಬೇರೆ ಬೇರೆ ಕೆಲಸಗಳನ್ನ ಯಾವ ರೀತಿ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಕೂಡ ಚರ್ಚೆಯನ್ನ ಮಾಡಿದ್ದಾರೆ. ಆದ್ರೆ ರಮೇಶ್ ಜಾರಕಿಹೊಳಿ ಅವರು ಕೂಡ ಈಗ ಎಲ್ಲೋ ಒಂದ್ ಕಡೆ ಇನ್ನು 21 ತಿಂಗಳುಗಳ ಕಾಲ ಈ ಒಂದು ಬಿಜೆಪಿ ಸರ್ಕಾರದ ಆಡಳಿತ ಇದೆ. ಅಷ್ಟು ದಿನಗಳ ಕಾಲ ಒಳಗಡೆ ಮಂತ್ರಿ ಸ್ಥಾನವನ್ನ ಪಡ್ಕೊಳ್ಬೇಕು. ಈ ಒಂದು ನಿಟ್ಟಿನಲ್ಲಿ ಒಂದಷ್ಟು ಮಾತುಕತೆಯನ್ನ ಈ ಒಂದು ಶಾಸಕರ ಜೊತೆಗೆ ಚರ್ಚೆಯನ್ನ ಮಾಡಿದ್ದಾರೆ. ಪ್ರತಿಯಾಗಿ ಶಾಸಕರು ಕೂಡ ಒಂದಷ್ಟು ವಿಚಾರಗಳನ್ನ ರಮೇಶ್ ಜಾರಕಿಹೊಳಿ ಜೊತೆಗೂ ಕೂಡ ಹಂಚ್ಕೊಂಡಿದ್ದಾರೆ. ನವಿತಾ, ಅಂದ್ರೆ ಪವರ್ ಪಾಯಿಂಟ್ ಈಗ ರಮೇಶ್ ಜಾರಕಿಹೊಳಿ ಅವರ ಮನೆನೇ ಅಂತ ಆಯ್ತು. ಹಾಗಾದ್ರೆ ಇನ್ನು ಮುಂದಿನ ದಿನಗಳಲ್ಲಿ ಮತ್ತೆ ಬೆಳವಣಿಗೆಗಳಿಗೆ
ಹೌದು ನವಿತಾ, ಯಾಕಂದ್ರೆ ಪವರ್ ಪಾಯಿಂಟ್ ಇನ್ ಮುಂದೆ ರಮೇಶ್ ಜಾರಕಿಹೊಳಿ ಆದ್ರೂ ಕೂಡ ಆಶ್ಚರ್ಯ ಇಲ್ಲ. ಯಾಕಂದ್ರೆ ಈಗಾಗಲೇ ಅವ್ರಲ್ಲೇ ಬಂದಿರ್ತಾರೆ, ಮರೆಯಾಗಿದೆ. ಇಂತಹ ಸಂದರ್ಭದಲ್ಲಿ ಇಲ್ಲ ಒಂದ್ ಕಡೆ ಮುಂದಿನ ದಿನಗಳಲ್ಲಿ ಹೊಸ ಸಿಎಂ ಆಯ್ತು ಅಂತಂದ್ರೆ ಅದಕ್ಕೆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕ್ಲೀನ್ ಚಿಟ್ ಸಿಗ್ಬಹುದು ಮುಂದಿನ ದಿನಗಳಲ್ಲಿ. ಅದೇ ಒಂದು ನಿರೀಕ್ಷೆಯಲ್ಲಿ ರಮೇಶ್ ಜಾರಕಿಹೊಳಿ ಇದ್ದಾರೆ. ಯಾಕಂತಂದ್ರೆ ಹೈಕಮಾಂಡ್ ಮೂಲಕವಾಗಿ ಒಂದಷ್ಟು ಇದನ್ನ ಒಂದು ಸರ್ಕಸನ್ನ ಮಾಡಿದ್ದಾರೆ. ಅದು ಎಲ್ಲ ಒಂದ್ ಕಡೆ ಯಶಸ್ವಿ ಆಗ್ಬೋದು ಅನ್ನೋದು ಕೂಡ ಆಸೆಯಲ್ಲಿ ಇದ್ದಾರೆ ರಮೇಶ್ ಜಾರಕಿಹೊಳಿ ಅವರು. ಜೊತೆಗೆ ಶೀಘ್ರದಲ್ಲಿ ಏನು ವಲಸಿಗ ಸುಧಾಕರ್ ಆಗಿರ್ಬೋದು, ಎಷ್ಟು ಸಂಶಕರ್ ಆಗಿರ್ಬೋದು, ಈಗ ಬೈರತಿ ಬಸವರಾಜ್ ಆಗಿರ್ಬೋದು, ಹೀಗೆ ವಲಸಿಗ ಶಾಸಕರು ಮಿತ್ರ ಮಂಡಳಿ ಶಾಸಕರು ಏನಿದ್ದಾರೆ ಅವರು ಕೂಡ ರಮೇಶ್ ಜಾರಕಿಹೊಳಿ ಅವ್ರನ್ನ ಭೇಟಿ ಮಾಡಿ ಒಂದಷ್ಟು ಮಾತುಕತೆ ಮಾಡಿ ಅಂತಿಮವಾಗಿ ಒಂದ್ ರೀತಿ ದೆಹಲಿ ಮೂಲಕವಾಗಿ ಏನು ವರಿಷ್ಠರ ಮೂಲಕವಾಗಿ ಒತ್ತಡ ಹಾಕುವಂತ ಒಂದು ಕೆಲಸವನ್ನ, ಅಂದ್ರೆ ಈಗಿರ್ತಕ್ಕಂಥ ಅಧಿಕಾರ ಏನಿದೆ, ಇಲಾಖೆಗಳೇನಿದೆ, ಅದೇ ಒಂದು ಇಲಾಖೆಗಳನ್ನ ಪಡ್ಕೊಳ್ಳುವಂತ ನಿಟ್ಟಿನಲ್ಲಿ, ಅದೇ ಒಂದು ಅಧಿಕಾರವನ್ನ ಪಡ್ಕೊಳ್ಳುವಂತ ನಿಟ್ಟಿನಲ್ಲಿ ಸಂಪೂರ್ಣವಾಗಿ ಬಿಜೆಪಿ ಸರ್ಕಾರದಲ್ಲಿ ಅಧಿಕಾರವನ್ನ ಮುಂದುವರಿಸೋದಕ್ಕೂ ಕೂಡ ಈ ಒಂದು ಶಾಸಕರು ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ ನಮಿತಾ. ಓಕೆ ಕೃಷ್ಣ, ಈಗ ಮಿತ್ರ ಮಂಡಳಿಯವರಲ್ಲೂ ಕೂಡ ಸಾಕಷ್ಟು ಆತಂಕ ಇದೆ, ಒಂಥರ ಟೆನ್ಷನ್ ಇದೆ ಅಂತ ಹೇಳಿ. ಈ ಹಿಂದೆ ಕೇಳಿದಾಗ ಯಾರ ನಾಯಕರು, ಯಾಕಂದ್ರೆ ರಮೇಶ್ ಜಾರಕಿಹೊಳಿ ಅವರು ಸಚಿವ ಸ್ಥಾನ ಹೋದಾಗ್ಲೂ ನಮ್ಮ ನಾಯಕರು BS ಯಡಿಯೂರಪ್ಪ ಅವರೇ ಅಂತ ಕೆಲವು ದಿನಗಳ ಹಿಂದೆ ಹೇಳ್ತಾ ಇದ್ದಿದ್ದನ್ನ ನಾವು ಗಮನಿಸಿದ್ವಿ ಅಂತ ಹೇಳಿ. ಸೊ ಈಗ ಮಿತ್ರ ಮಂಡಳಿ ಈಗ ಈ ರೀತಿಯಂತಹ ಟೆನ್ಷನ್ ಮತ್ತೆ ಯಾವ್ಯಾವ ಡೆವಲಪ್ಮೆಂಟ್ಸ್ಗೆ ಕಾರಣ ಆಗಬಹುದು ಅಂತ ಹೇಳಿ. ನಮಿತಾ, ಈಗಾಗಲೇ ಪ್ರಮುಖವಾಗಿ ಒಂದ್ ರೀತಿ ಈ ಒಂದು ಶಾಸಕರು ಬಹಳಷ್ಟು ಆತಂಕಗೊಂಡಿದ್ದಾರೆ. ಯಾಕಂದ್ರೆ ಈಗ ಯಡಿಯೂರಪ್ಪನವರ ನಂಬ್ಕೊಂಡೇ ಬಿಜೆಪಿ ಪಕ್ಷಕ್ಕೆ ಬಂದಂತವ್ರು ಈ ಶಾಸಕರು. ಈಗ ಯಡಿಯೂರಪ್ಪನವರ ರಾಜೀನಾಮೆ ಕೊಟ್ಟು ಹೋಗಿದ್ರಿಂದಾಗಿ ಎಲ್ಲೋ ಒಂದ್ ಕಡೆ ಮುಂದಿನ ದಿನಗಳಲ್ಲಿ ಯಾವ ನಾಯಕರುಗಳು ನಮ್ಮನ್ನ ಬಂದು ಮುಖ್ಯಮಂತ್ರಿಯಾಗಿ ನೋಡ್ಕೊಳ್ತಾರೆ ಅನ್ನೋದು ಕೂಡ ಈಗ ಚಿಂತೆ ಆಗಿರುವಂತದ್ದು. ಹಂಗಾಮಿ ಮುಖ್ಯಮಂತ್ರಿ ಯಡಿಯೂರಪ್ಪನವರನ್ನ ಭೇಟಿ ಮಾಡಿದಂತ ಸಂದರ್ಭದಲ್ಲಿ ಯಡಿಯೂರಪ್ಪನವರು ಎಲ್ಲೂ ಕೂಡ ಮಾತಾಡ್ಲಿಲ್ಲ. ಯಾಕಂದ್ರೆ ಯಡಿಯೂರಪ್ಪನವರೇ ಒಂದ್ ರೀತಿ ಬೇಜಾರಲ್ಲಿದ್ದಾರೆ. ಇಂತಹ ಸಂದರ್ಭದಲ್ಲಿ ನಾವೇನು ಕೂಡ ಕೇಳೋಕ್ ಆಗೋದಿಲ್ಲ ಅನ್ನೋ ನಿರ್ಧಾರಕ್ಕೆ ಬಂದಿರತಕ್ಕಂಥ ಈ ಶಾಸಕರು ಬರೀ ಯಡಿಯೂರಪ್ಪನವ್ರನ್ನ ಒಂದ್ ರೀತಿ ಸಮಾಧಾನ ಪಡಿಸುವಂತ ಒಂದು ಕೆಲಸವನ್ನು ಮಾತ್ರ ಮಾಡಿದ್ದಾರೆ. ಅದ್ರ ಜೊತೆಗೆ ಒಂದು ಬ್ಯಾಟಿಂಗ್ ಅನ್ನು ಕೂಡ ಮಾಡಿದ್ದಾರೆ. ಅಂದ್ರೆ ಮುಂದಿನ ದಿನಗಳಲ್ಲೂ ಕೂಡ ಯಡಿಯೂರಪ್ಪನವರೇ ನಮ್ಮನ್ನ ನೋಡ್ಕೋತಾರೆ ಅನ್ನುವಂಥದ್ದು. ಅಂದ್ರೆ ಈ ಮೂಲಕವಾಗಿ ಯಡಿಯೂರಪ್ಪನವರ ಮುಖಾಂತರವಾಗಿ ಈಗಿರ್ತಕ್ಕಂಥ ಅಧಿಕಾರವನ್ನ ಮತ್ತೆ ಪಡ್ಕೊಳ್ಳುವಂತ ನಿಟ್ಟಿನಲ್ಲಿ ಈ ಒಂದು ಶಾಸಕರು ಸ್ಟ್ರಾಟಜಿಯನ್ನ ಕೂಡ ಮಾಡ್ತಿದ್ದಾರೆ. ಅದ್ರ ಜೊತೆಗೆ ಹೈಕಮಾಂಡ್ ನ ನಾಯಕರನ್ನು ಕೂಡ ಭೇಟಿ ಮಾಡಿ ಒತ್ತಡ ಹಾಕುವಂತದ್ದಾಗಿರ್ಬೋದು. ಮತ್ತೆ ಪ್ರಮುಖವಾಗಿ ಈಗಾಗಲೇ ಈಗ ವಲಸಿಗ ಶಾಸಕರಲ್ಲಿ ಎಷ್ಟೋ ಜನರಿಗೂ ಕೂಡ ಒಂದು ಅಧಿಕಾರ, ಈಗ ನೆಕ್ಸ್ಟ್ ಕ್ಯಾಬಿನೆಟ್ ರಚನೆ ಆದಂತ ಸಂದರ್ಭದಲ್ಲಿ ಮಂತ್ರಿ ಸ್ಥಾನ ಸಿಗಲ್ಲ ಅನ್ನೋದು ಕೂಡ ಕೇಳಿ ಬರ್ತಾ ಇದಾವೆ. ಹೀಗಾಗಿ ಅಂತಿಮವಾಗಿ ಒಂದಷ್ಟು ಜನ ಹೊರಗಡೆ ಬಂದ್ರು ಕೂಡ ಆಶ್ಚರ್ಯ ಇಲ್ಲ ಕ್ಯಾಬಿನೆಟ್ ಇಂದ. ಹೀಗಾಗಿ ಇನ್ನುಳಿದಂತವ್ರಿಗೆ ಪ್ರಮುಖವಾಗಿ ಯಾರು ಹೈಕಮಾಂಡ್ ಮಟ್ಟದಲ್ಲಿ ಪಕ್ಷ ಸಂಘಟನೆಯಲ್ಲಿ ಯಾರು ಪ್ರಭಾವಿತ ಇರ್ತಾರೆ ಅಂತವ್ರಿಗೆ ಮಾತ್ರ ಮಂತ್ರಿ ಸ್ಥಾನ ಸಿಗುವಂತ ಸಾಧ್ಯತೆ ಇದೆ. ಹೀಗಾಗಿ ಪ್ರಮುಖವಾಗಿ ಮೊನ್ನೆ ಏನು ಮಂತ್ರಿ ಸ್ಥಾನ ಕೇಳಿದಂತವ್ರಾಗಿರ್ಬೇಕಂತ MTB ನಾಗರಾಜ್ ಆಗಿರ್ಬೋದು, ಶಂಕರ್ ಆಗಿರ್ಬೋದು, ಹೀಗೆ ಒಂದ್ ರೀತಿ ಬೇಜಾರಾಗಿದೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಒಂದ್ ರೀತಿ ರಮೇಶ್ ಜಾರಕಿಹೊಳಿ ಅವರ ಮುಖಾಂತರವಾಗಿ ತಮ್ಮ ಮಂತ್ರಿ ಸ್ಥಾನವನ್ನ ಪಡ್ಕೊಳ್ಳುವಂತದ್ದಾಗಿರ್ಬೋದು ಮತ್ತು ಅಧಿಕಾರವನ್ನ ಪಡ್ಕೊಳ್ಳುವಂತ ಒಂದು ಕೆಲಸವನ್ನು ಕೂಡ ಈ ಒಂದು ಶಾಸಕರು ಮಾಡುವಂತ ಸಾಧ್ಯತೆ ಇದೆ. ಈಗ ರೇಣುಕಾಚಾರ್ಯ, ರಾಜುಗೌಡ ಎಲ್ಲ ಬಂದಿದ್ದಾರೆ. ಈಗ ಮತ್ತೆ ಅಂದ್ರೆ ಇನ್ ಯಾರ್ಯಾರಾದ್ರೂ ಆಗಮಿಸಿದಾರ ಬೇರೆ ಅವರು? ಹೇಗೆ ಏನಾದ್ರು ಮೀಟಿಂಗ್ ಏನಾದ್ರು ಫಿಕ್ಸ್ ಆಗಿದೆಯಾ ಈಗ ಮಿತ್ರ ಮಂಡಳಿ ಆಗಿರ್ಬೋದು ಬೇರೆ ಬೇರೆ ಶಾಸಕರುಗಳಲ್ಲಿ? ನಾವು ಹೋದಂತ ಸಂದರ್ಭದಲ್ಲಿ ಬರೀ ರೇಣುಕಾಚಾರ್ಯ ಮತ್ತೆ ರಾಜಗೌಡರು ಮಾತ್ರ ರಮೇಶ್ ಜಾರಕಿಹೊಳಿ ಅವ್ರ ಮನೆಗೆ ತೆರಳಿದ್ರು. ಆದ್ರೆ ಎಲ್ಲೋ ಒಂದ್ ಕಡೆ ಯಾವಾಗ ನಾವು ಕ್ಯಾಮ್ರಾವನ್ನ ತೆಗೆದ ಕೂಡಲೇ ಅವರು ಒಂದ್ ರೀತಿ ಕ್ಯಾಮ್ರಾ ಕಂಡು ಒಂದ್ ರೀತಿ ಮೀಟಿಂಗ್ ಅನ್ನ ಮಾಡಿದ ಒಂದಷ್ಟು ಸ್ವಲ್ಪ ಹೊತ್ತು ಮೀಟಿಂಗ್ ಅನ್ನ ಮುಗಿಸಿ ವಾಪಸ್ ಆಗ್ಬಿಟ್ರು. ಆದ್ರೆ ಎಲ್ಲೋ ಒಂದ್ ಕಡೆ ರಮೇಶ್ ಜಾರಕಿಹೊಳಿ ಅವರು ಮಾತ್ರ ಈಗಾಗಲೇ ಗೋಕಾಕ್ ನಲ್ಲಿ ಇದ್ರು. ಯಾವಾಗ ಯಡಿಯೂರಪ್ಪನವರು ರಾಜೀನಾಮೆ ಕೊಟ್ಟರು ಅದಾದ ನಂತರವಾಗಿ ಈಗ ಬೆಂಗಳೂರಿಗೆ ಬಂದಿದ್ದಾರೆ. ಬೆಂಗಳೂರಿನಲ್ಲಿ ಬಂದು ಒಂದಷ್ಟು ತೆರೆಮರೆಯಲ್ಲಿ ಕಸರತ್ತನ್ನು ಕೂಡ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಹೊಸದಾಗಿ ಮುಖ್ಯಮಂತ್ರಿ ಯಾರು ಬರ್ತಾರೆ ಅನ್ನೋದು ಕೂಡ ಹೀಗಾಗಿ ದೆಹಲಿ ಮೂಲಕವಾಗಿ ಕೂಡ ತಮ್ಗೆ ಯಾರು ಗೊತ್ತಿದೆ. ಪ್ರಮುಖವಾಗಿ ಈಗಾಗಲೇ ರಮೇಶ್ ಜಾರಕಿಹೊಳಿಗೆ ಪ್ರಮುಖವಾಗಿ ಒಂದ್ ರೀತಿ ಉತ್ತಮ ಸಂಬಂಧ ಇರುವಂತದ್ದು ದೇವೇಂದ್ರ ಫಡ್ನವೀಸ್ ಅವರು, ಮಹಾರಾಷ್ಟ್ರ ಮಾಜಿ ಮುಖ್ಯಮಂತ್ರಿಗಳು. ಹೀಗಾಗಿ ಇವರ ಮುಖಾಂತರವಾಗಿ ದೆಹಲಿ ವರಿಷ್ಠನ ಭೇಟಿ ಮಾಡುವಂತದ್ದಾಗಿರ್ಬೋದು ಮತ್ತೆ ಮುಂದೆ ಅಧಿಕಾರವನ್ನು ಪಡ್ಕೊಳ್ಳುವಂತದ್ದಾಗಿರ್ಬೋದು, ಈ ರೀತಿಯಾದಂತಹ ಒಂದು ಕೆಲಸವನ್ನ ರಮೇಶ್ ಜಾರಕಿಹೊಳಿ ಅವರು ಮಾಡ್ತಾ ಇದ್ದಾರೆ. ಹೀಗಾಗಿ ಈ ಒಂದು ಕಾರಣಕ್ಕೋಸ್ಕರ ಕೂಡ ಕೆಲ ಶಾಸಕರನ್ನು ಕೂಡ ಈಗ ಏನು ವಲಸಿಗ ಶಾಸಕರಿದ್ದಾರೆ ಅವ್ರನ್ನ ರಮೇಶ್ ಜಾರಕಿಹೊಳಿ ಅವರು ರಹಸ್ಯವಾಗಿ ಮಾತುಕತೆ ನಡೆಸುವಂತ ಒಂದು ಕೆಲಸವನ್ನು ಕೂಡ ಮಾಡ್ತಿದ್ದಾರೆ. ಮತ್ತೆ ಕೆಲ ಶಾಸಕರು ಕೂಡ ರಮೇಶ್ ಜಾರಕಿಹೊಳಿ ಅವರನ್ನ ಸಂಪರ್ಕ ಮಾಡಿ ವರಿಷ್ಠನ ಭೇಟಿ ಮಾಡೋದಕ್ಕೂ ಕೂಡ ಮುಂದಾಗಿದ್ದಾರೆ. ನವಿತಾ, ಥ್ಯಾಂಕ್ ಯು ಕೃಷ್ಣ ಡೀಟೇಲ್ಸ್ಗೆ. ಯಾವಾಗ BS ಯಡಿಯೂರಪ್ಪ ಅವರು ತಾನು ತನ್ನ ಸ್ಥಾನಕ್ಕೆ ರಾಜೀನಾಮೆಯನ್ನ ಸಲ್ಲಿಸ್ತಾ ಇದ್ದೀನಿ ಅನ್ನುವಂತಹ ಮಾತನ್ನ ಹೇಳಿದ್ರು, ಆ ಸಂದರ್ಭದಲ್ಲಿ ಆಪ್ತರು ಕಣ್ಣೀರು ಹಾಕಿದ್ದಾರೆ. ಅಲ್ಲಿಂದ ಕಣ್ಣೀರು ಹಾಕುತ್ತಾ ಹೊರಟರು ಶಾಸಕ ರೇಣುಕಾಚಾರ್ಯ ಅವರು. ಪ್ರತಿ ಬಾರಿ ಕೂಡ ಸಿಎಂ ಬಗ್ಗೆ ಬ್ಯಾಟಿಂಗ್ ಬೀಸ್ತಾ ಅವ್ರು ಏನೂ ಆಗೋದಿಲ್ಲ, ಮುಂದಿನ 2 ವರ್ಷಗಳ ಕಾಲ ಕೂಡ ಅವರೇ ಸಿಎಂ ಅಂತ ಹೇಳ್ಕೊಂಡು ಬಂದಂತವರು ರೇಣುಕಾಚಾರ್ಯ ಅವರು. ಯಾವಾಗ BS ಯಡಿಯೂರಪ್ಪ ಅವರು ಈ ಒಂದು ವಿಚಾರವನ್ನ ಹೇಳಿದ್ರು ಆಗ ಕಣ್ಣೀರು ಹಾಕಿ ಹೊರ ಬಂದ್ರು. ಕಾವೇರಿ ನಿವಾಸದಿಂದ ತೆರಳಿದ್ರು ರೇಣುಕಾಚಾರ್ಯ ಅವರು. ರೇಣುಕಾಚಾರ್ಯ ಅವರು ಕಣ್ಣೀರು ಹಾಕಿ ಅಲ್ಲಿಂದ ಹೊರ ಬಂದಿರುವಂತಹ ದೃಶ್ಯಗಳು ಗಮನಿಸಬಹುದು. ಯಾವುದೇ ರೀತಿಯ ರಿಯಾಕ್ಷನ್ ಕೊಡಲಿಲ್ಲ, ನಾನು ಏನು ಮಾತಾಡೋದಿಲ್ಲ, ಯಾವುದೇ ರೀತಿಯ ಪ್ರತಿಕ್ರಿಯೆ ಕೊಡೋದಿಲ್ಲ
ಇಲ್ಲ ಅಂತ ಹೇಳಿದ್ರು ಅವರು. ಯಾಕೆ ಸರ್ ಬನ್ನಿ ಸರ್, ಪರವಾಗಿಲ್ಲ ಮಾತಾಡಿ ಸರ್, ಒಂದು 5 ನಿಮಿಷ ಮಾತಾಡಿ ಸರ್. ನಿಮ್ಮ ರಿಯಾಕ್ಷನ್ ಹೇಳಿ ಸರ್. ಸಿಎಂ ರಾಜೀನಾಮೆ ಕೊಟ್ಟಿದ್ದಾರೆ ಸಿಎಂ ರಾಜೀನಾಮೆ ಕೊಟ್ಟಿದ್ದಾರೆ. ಯಾಕೆ ಸರ್ ಏನೇನ್ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ ಸಂಪೂರ್ಣ ಮಾಹಿತಿ ಕೊಡ್ತೀವಿ ಬ್ರೇಕ್ ಆದ್ಮೇಲೆ.